ನಮಸ್ಕಾರ, ನ್ಯೂಸ್ ಬ್ಲಾಸ್ಟ್ಗೆ ಸ್ವಾಗತ. ನಾನು ಅನಿತಾ. ಈಗಾಗಲೇ ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ದಾಳಿ ಎಷ್ಟರ ಮಟ್ಟಿಗೆ ಭೀಕರತೆಯನ್ನು ಪಡೆದುಕೊಳ್ತಾ ಇದೆ ಅಂತ ನೋಡಿದ್ರೆ ಇಲ್ಲಿ ಯಾರು ಸಹಿತ ಹಿಂದೆ ಸರಿಯುವಂಥ ಮಾತೇ ಇಲ್ಲ. ಆ ರೀತಿಯಾದಂಥ ಯುದ್ಧ ಇಲ್ಲಿ ಮುಂದೆ ಸಾಗ್ತಾ ಇದೆ. ಮೂರನೇ ಮಹಾಯುದ್ಧ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಯುದ್ಧ ಸಾಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ಒಂದೊಂದೇ ಬ್ರೇಕಿಂಗ್ಗಳನ್ನು ನೋಡ್ತಾ ಹೋಗೋಣ. ಟ್ರಂಪ್ಗೆ ಯುದ್ಧ ಅನ್ನೋದು ಮೋಜು ಮಸ್ತಿ ಆಯ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತ ಅಂದರೆ ಈಗಾಗಲೇ ಏನು ಇರಾನ್ನ ಕಾರ್ಕ್ ಮೇಲೆ ಅಲ್ಲಿ ದಾಳಿಯನ್ನು ನಡೆಸುತ್ತೆ ಅಮೆರಿಕ. ಅದಾದ ಮೇಲೆ ಮತ್ತೆ ದಾಳಿಯ ಭೀಕರತೆ ಹೆಚ್ಚಾಗ್ತಾ ಇರುವಂಥದ್ದು. ಇರಾನ್ ಜೊತೆ ಸಂಘರ್ಷ, ಡೊನಾಲ್ಡ್ ಟ್ರಂಪ್ ಹುಚ್ಚಾಟ ಮೆರೀತಾ ಇದ್ದಾರ. ಇನ್ನೂ ಭೀಕರವಾಗುತ್ತಾ ಅಮೆರಿಕ ಇರಾನ್ ಯುದ್ಧ. ಇಲ್ಲಿಯವರೆಗೂ ಹೊಡೆದಿದ್ದು ಮೋಜಿಗಾಗಿ ಅಷ್ಟೇ, ಇನ್ಮೇಲೆ ದಾಳಿ ಆಗುತ್ತೆ. ಇರಾನ್ನ ಕಾರ್ಕ್ ತೈಲ ದ್ವೀಪವನ್ನೇ ನಾಶ ಮಾಡ್ತೇವೆ, ತೈಲ ರಫ್ತು ಕೇಂದ್ರದ ಮೇಲೆ ದಾಳಿ ಮಾಡುವುದಾಗಿ ಗುಡುಗಿದ್ದಾರೆ. ಯುದ್ಧವು ಕೊನೆಗೊಳ್ಳುವ ಯಾವುದೇ ಲಕ್ಷಣಗಳು ಇಲ್ಲ ಇಲ್ಲಿ. ಇರಾನ್ ವಿರುದ್ಧ ಯುದ್ಧಕ್ಕೆ ಬೇರೆ ದೇಶಗಳಿಗೂ ಪ್ರಚೋದನೆಯನ್ನ ಕೊಡ್ತಾ ಇದ್ದಾರೆ. ಹರ್ಮುಜ್ ಜಲಸಂಧಿಗೆ ಯುದ್ಧ ನೌಕೆಗಳನ್ನ ಕಳಿಸಿ ಜಾಗತಿಕ ವ್ಯಾಪಾರ ಮತ್ತು ಇಂಧನ ಸಾಗಣೆಯ ಹಿತದೃಷ್ಟಿಯಿಂದ ಹಡಗುಗಳ ಮಾರ್ಗಕ್ಕಾಗಿ ನಿಮ್ಮ ಯುದ್ಧ ನೌಕೆ ಕಳುಹಿಸಿ ಅಂತ ಕರೆಯನ್ನ ಕೊಡ್ತಾ ಇದ್ದಾರೆ ಬೇರೆ ದೇಶಗಳಿಗೆ. ಹರ್ಮುಜ್ ಜಲಸಂಧಿಯನ್ನ ಮುಕ್ತವಾಗಿರಿಸಲು ಬನ್ನಿ. ನೌಕಾಪಡೆ ಉಪಸ್ಥಿತಿಯಲ್ಲಿ ಇರಾನ್ ಬೆದರಿಕೆ ತಡೆಯಲು ಸಾಧ್ಯನಾ? ಫ್ರಾನ್ಸ್, ಜಪಾನ್, ದಕ್ಷಿಣ ಕೊರಿಯಾಗೆ ಟ್ರಂಪ್ ಪ್ರಚೋದನೆಯನ್ನ ಕೊಡ್ತಾ ಇದ್ದಾರೆ. ಕಾರ್ಗ್ ದ್ವೀಪದ ಬಹುಭಾಗ ಸಂಪೂರ್ಣವಾಗಿ ನಾಶ ಮಾಡಿವೆ. ಇದುವರೆಗೂ ಹೊಡೆದಿದ್ದು ಮೋಜಿಗಾಗಿ, ಇನ್ನು ಮುಂದೆ ದಾಳಿ ನಡೆಯುವಂಥದ್ದು. ಮತ್ತಷ್ಟು ದಾಳಿಯ ಎಚ್ಚರಿಕೆಯನ್ನ ಕೊಟ್ಟ ಅಮೆರಿಕ ಅಧ್ಯಕ್ಷ. ಟ್ರಂಪ್ಗೆ ಯುದ್ಧ ಅನ್ನೋದು ಮೋಜು ಮಸ್ತಿ ಆಯ್ತಾ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ನೋಡಿ, ಈಗಾಗಲೇ ಯಾವುದೇ ರೀತಿಯಾದಂಥ ನೆರೆಹೊರೆಯ ಪ್ರದೇಶಗಳಿಗೆ ಇನ್ಫಾರ್ಮೇಶನ್ ಅನ್ನ ಕೊಡದೆ ದಿಢೀರಂತ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಮೇಲೆ ಯುದ್ಧವನ್ನ ಆರಂಭ ಮಾಡುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ನೆರೆಹೊರೆಯ ಪ್ರದೇಶಗಳೇನಿತ್ತೋ, ಒಮನ್ ಆಗಿರ್ಬೋದು, ಕುವೈತ್ ಆಗಿರ್ಬೋದು, ದುಬೈಯಿಂದನೂ ಸಹಿತ ಎಲ್ಲರೂ ಕೂಡ ಅಮೆರಿಕಾದ ಅಧ್ಯಕ್ಷ ಟ್ರಂಪ್ ಮೇಲೆ ಒಂದಿಷ್ಟು ಬೇಸರವನ್ನ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಯಾವುದೇ ಇನ್ಫಾರ್ಮೇಶನ್ ಕೊಡದೆ ಯುದ್ಧವನ್ನ ಆರಂಭ ಮಾಡಿದ್ರು ಇರಾನ್ ಮೇಲೆ. ಇದರಿಂದ ನಮ್ಮ ದೇಶಗಳ ಮೇಲೆ ಕೂಡ ಎಫೆಕ್ಟ್ ಆಗ್ತಾ ಇದೆ. ನಾವು ಸಹಿತ ಮುನ್ನೆಚ್ಚರಿಕೆಯಾಗಿ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ವಿ, ನಮಗೂ ಕೂಡ ಇನ್ಫಾರ್ಮ್ ಮಾಡಿದ್ರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನೋಡಿ, ನಿನ್ನೆ ಅಷ್ಟೇ ಇರಾನ್ನ ಕಾರ್ಗ್ ದ್ವೀಪವನ್ನ ಧ್ವಂಸ ಮಾಡಿರುವಂಥದ್ದು ಅಮೆರಿಕ. ಕಾರ್ಗ್ ದ್ವೀಪ ಇರಾನ್ಗೆ 90% ತೈಲ ಅಲ್ಲಿಂದಾನೇ ಒಂದು ಸಪ್ಲೈ ಟ್ರಾನ್ಸ್ಪೋರ್ಟ್ ಆಗುವಂಥದ್ದು. ಸೊ ಅಷ್ಟರ ಮಟ್ಟಿಗೆ ಆರ್ಥಿಕತೆಗೆ ಒಂದು ಪ್ರಬಲವಾದಂಥ ಶಕ್ತಿಯನ್ನ ಕೊಡುವಂಥದ್ದು ಇರಾನ್ಗೆ ಕಾರ್ಗ್ ದ್ವೀಪ. ಅದನ್ನ ಅಲ್ಲಿ ದಾಳಿ ಮಾಡುತ್ತೆ, ಅದರ ಮೇಲೆ ಅಟ್ಯಾಕ್ ಅನ್ನ ಮಾಡುತ್ತೆ ಅಮೆರಿಕ. ಇದರಿಂದ ಇರಾನ್ ಮತ್ತಷ್ಟು ರೊಚ್ಚಿಗೆದ್ದು ಯುದ್ಧ ಸಾರಲೇಬೇಕು, ಇದಕ್ಕೆ ಸಹಿತ ಪ್ರತಿರೋಧವನ್ನ ತೀರಿಸಿಕೊಳ್ಳೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯುದ್ಧಕ್ಕೆ ಮುಂದಾಗಿರುವಂಥದ್ದು. ಯಾಕಂದ್ರೆ ಒಂದು ವೇಳೆ ಏನಾದರೂ ಅಮೆರಿಕ ಕಾರ್ಗ್ ದ್ವೀಪವನ್ನ ಧ್ವಂಸ ಮಾಡ್ತು ಅಂತ ಹೇಳಿದ್ರೆ ಮೂರನೇ ಮಹಾಯುದ್ಧಕ್ಕೆ ನಾಂದಿ ಹಾಡಿದ ರೀತಿಯಲ್ಲಿ ಆಗುತ್ತೆ ಅನ್ನುವಂಥ ಒಂದಿಷ್ಟು ಇನ್ಫಾರ್ಮೇಶನ್ ಇತ್ತು. ಬಟ್ ಇದೀಗ ಅಮೆರಿಕ ಏನ್ ಮಾಡ್ತು, ಕಾದು ಹೊಡಿತಾರೆ ಅಂತ ಹೇಳ್ತಾರಲ್ವಾ, ಆ ರೀತಿಯಾಗಿ ಇರಾನ್ನಲ್ಲಿ ಇರುವಂಥ ಪ್ರಮುಖ ಆರ್ಥಿಕ ಶಕ್ತಿ ಅಂತ ಅಂದರೆ ತೈಲ ಟ್ಯಾಂಕರ್ಗಳು, ತೈಲ ನೌಕಾಪಡೆಗಳು, ಇನ್ನು ಅದ್ರ ಜೊತೆಗೆ ತೈಲದ ಒಂದು ಪ್ರೊಡಕ್ಷನ್ ಎಲ್ಲೆಲ್ಲ ಆಗುತ್ತೋ ಆ ಪ್ರದೇಶ ಇದೀಗ ಇರಾನ್ಗೆ ಮುಖ್ಯವಾಗಿ ಆರ್ಥಿಕತೆಯನ್ನ ಕೊಡುವಂಥದ್ದು. ಇದೀಗ ನೋಡಿ, ಕಾರ್ಗ್ ದ್ವೀಪದ ಮೇಲೆ ಏನು ದಾಳಿಯನ್ನ ಮಾಡುತ್ತೆ, ಅಲ್ಲಿ ಅಂದ್ರೆ ಅರ್ಧಕ್ಕರ್ಧ ಈಗಾಗಲೇ ನಾಶ ಆಗಿ ಹೋಗಿರುವಂಥದ್ದು. ಸೊ ಮತ್ತು ಅದ್ರ ಮೇಲೇನೆ ದಾಳಿ ನಡೆಸ್ತೀವಿ ಎನ್ನುವಂಥ ಮಾತನ್ನ ಇದೀಗ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಕಾರ್ಗ್ ದ್ವೀಪದಲ್ಲಿ 90% ಟ್ರಾನ್ಸ್ಪೋರ್ಟ್ ಅಲ್ಲಿಂದಾನೇ ಆಗುತ್ತೆ ತೈಲದ ವಿಚಾರದಲ್ಲಿ. ಇನ್ನು ಒಟ್ಟಾರೆಯಾಗಿ ದಿನಕ್ಕೆ 70 ಲಕ್ಷದವರೆಗೂ ಬ್ಯಾರಲ್ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಆಗುತ್ತಂತೆ ದಿನಕ್ಕೆ. ಹೀಗಾಗಿ ಒಟ್ಟಾರೆಯಾಗಿ 3 ಕೋಟಿಯಷ್ಟು ಬ್ಯಾರಲ್ಗಳನ್ನು ಸ್ಟೋರೇಜ್ ಮಾಡಿ ಇಟ್ಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿದ್ದು ಕಾರ್ಗ್ ದ್ವೀಪ. ಸದ್ಯಕ್ಕೆ ಏನು ಅಲ್ಲಿ ಅಮೆರಿಕ ದಾಳಿಯನ್ನು ನಡೆಸಿದಂಥ ಸಂದರ್ಭದಲ್ಲಿ 1.8 ಕೋಟಿಯಷ್ಟು ಅಲ್ಲಿ ತೈಲ ಬ್ಯಾರೆಲ್ಗಳು ಇದ್ವು ಅನ್ನುವಂಥ ಇನ್ಫಾರ್ಮೇಶನ್, ಸಂಗ್ರಹ ಮಾಡಿ ಇಟ್ಟಿದ್ರು ಅನ್ನುವಂಥ ಇನ್ಫಾರ್ಮೇಶನ್ ಒಂದು ಕಡೆ ಇದೆ. ಈಗ ಅದೆಲ್ಲವೂ ಕೂಡ ನಾಶವಾಗಿ ಹೋಗಿದ್ರಿಂದ ಇರಾನ್ಗೆ ಭಾರಿ ಹೊಡೆತ ಬಿದ್ದಿದೆ.
ಕಾರ್ಗ್ ದ್ವೀಪವನ್ನ ನಾಶ ಮಾಡಿದ್ರಿಂದ. ಸೊ ಹೀಗಾಗಿ ಮತ್ತಷ್ಟು ಅದ್ರ ಮೇಲೇನೆ ದಾಳಿಯನ್ನ ನಡೆಸ್ತೀವಿ ಅಂತ ಇದೀಗ ಮುಂದೆ ಆಗ್ತಾ ಇರುವಂಥದ್ದು ಅಮೆರಿಕ. ಬಟ್ ಮತ್ತೊಂದು ಈಗಾಗಲೇ ಏನು ಇರಾನ್ಗೆ ಮತ್ತೊಂದು ಶಕ್ತಿ ಅಂತ ಅಂದರೆ ಹಾರ್ಮುಜ್ ಜಲಸಂಧಿಯನ್ನ ಅಲ್ಲಿಂದ ಹೋಗುವಂಥ ನೌಕೆಗಳನ್ನ ಯಾವುದೇ ರೀತಿಯಾಗಿ ಬಿಡದೆ ಅಲ್ಲೇನೆ ಜಾಮ್ ಮಾಡಿ ಇಟ್ಕೊಂಡಿತ್ತು ಇರಾನ್. ಇದಕ್ಕೆ ಸಂಬಂಧಪಟ್ಟಂತೆ ನೆರೆಹೊರೆಯ ಪ್ರದೇಶಗಳ ಮೇಲೆ ಬೇರೆ ದೇಶಗಳಿಗೆ ಕೂಡ ಪ್ರಚೋದನೆಯನ್ನ ಕೊಡ್ತಾ ಇದ್ದಾರೆ ಟ್ರಂಪ್. ನಿಮ್ಮ ನೌಕಾ ಪಡೆಗಳನ್ನ ಅಲ್ಲಿ ಕಳಿಸಿ, ನೀವು ಕೂಡ ದಾಳಿಯನ್ನ ಮಾಡಿಸಿ, ಹರ್ಮುಜ್ ಸಂಧಿಯಲ್ಲಿ ಏನು ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ದಾರೆ, ಅವರು ಜಾಮ್ ಮಾಡಿ ಇಟ್ಕೊಂಡಿದ್ದಾರೆ ನಮ್ಮ ಹಡಗುಗಳನ್ನ, ಅವುಗಳನ್ನ ಬಿಡಿಸ್ಬೇಕು, ನಮಗೆ ಅಲ್ಲಿಂದ ತೈಲ ಟ್ರಾನ್ಸ್ಪೋರ್ಟ್ ಆಗಬೇಕು ಅಂತ ಅಂದ್ರೆ ನಿಜಕ್ಕೂ ಎಲ್ಲರೂ ಸಹಿತ ಅಲ್ಲಿ ದಾಳಿಗೆ ಮುಂದಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಚೋದನೆಯನ್ನ ಕೊಡ್ತಾ ಇದ್ದಾರೆ ಬೇರೆ ದೇಶಗಳಿಗೆ ಅನ್ನುವಂಥ ಇನ್ಫಾರ್ಮೇಶನ್ ಇದೆ. ಹಾಗಾದ್ರೆ ಈ ಟ್ರಂಪ್ನ ಹುಚ್ಚಾಟ ನೋಡಿ ಎಲ್ಲ ವಿಚಾರದಲ್ಲೂ ಕೂಡ ಗಮನಿಸ್ಬೋದು ನಾವು. ಕೆಲವೊಂದು ತೆರಿಗೆ ವಿಚಾರದಲ್ಲಿ ಹೇಳ್ಬೋದು, ಇನ್ನು ಯುದ್ಧಗಳ ವಿಚಾರದಲ್ಲಿ ಹೇಳ್ಬೋದು, ಇವೆಲ್ಲದರ ವಿಚಾರದಲ್ಲೂ ಕೂಡ ನಾವು ಗಮನಿಸಿದ್ರೆ ನಿಜಕ್ಕೂ ಟ್ರಂಪ್ನ ಒಂದು ರೀತಿಯಾಗಿ ಹುಚ್ಚಾಟ ಅಂತಾನೆ ಹೇಳ್ಬೋದು. ಆ ರೀತಿಯಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾತು ಒಂದು ಕಡೆ ಬರ್ತಾ ಇದೆ.